ಹಲೋ ಫ್ರೆಂಡ್ಸ್, ಇವತ್ತು ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ನನ್ನ ಸ್ಟೈಲಲ್ಲಿ. ಅಂದರೆ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡೋದನ್ನು ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ಈಗ ನಾವು ಹೇಗೆ ಅನ್ನೋದು ನೋಡುವ. ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಕೊಕೊನೆಟ್ ಆಯಿಲ್ ಹಾಕಿದ್ದೀನಿ. ನಾನು ಚಿಕನ್ ಮಾಡುವಾಗ, ಫಿಶ್ ಮಾಡುವಾಗ ನಾನು ಕೊಕೊನೆಟ್ ಆಯಿಲನ್ನೇ ಯೂಸ್ ಮಾಡೋದು. ಹಾಗಾಗಿ ಕೊಕೊನೆಟ್ ಆಯಿಲ್ ಹಾಕಿದ್ದೀನಿ. 2 ದೊಡ್ಡ ಈರುಳ್ಳಿ ಹಾಕಿ ಅದು ಸಹ ಚೆಂದ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 2 ಟೊಮೊಟೊನೂ ತೊಗೊಂಡಿದ್ದೀನಿ, ಅದನ್ನು ಸಹ ಚೆಂದ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಈ 3 ಸಹ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಒಟ್ಟಿಗೆ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡಿ 1.5 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆಂದ ಫ್ರೈ ಮಾಡ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಇದು ಇವಾಗ ಹಸಿ ಸ್ಮೆಲ್ ಹೋಗಿದೆ. ಇದು ನಾನು ಈ ಥರ ಪ್ಲೇಸ್ನ ಮಾಡ್ಕೊತಾ ಇರೋದು. ಎಲ್ಲ ಮಸಾಲೆಗಳನ್ನ ನಾನು ಇದೇ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊತೀನಿ, ಬೇರೆ ಪಾತ್ರೆಯಲ್ಲೇನು ಫ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ, 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲೆ. ಪೆಪ್ಪರ್ ಪುಡಿ ನಾನಿದು ನೈಸ್ ಪುಡಿನ ಇವಾಗ ನಾನು ಸೇರಿಸ್ತಾ ಇರೋದು. ಲಾಸ್ಟಿಗೆ ನಾನು ಸೇರಿಸ್ತೀನಿ. ಮತ್ತು ಅದಕ್ಕೀಗ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಈ ಗ್ಯಾಪಲ್ಲೇ ಚೆಂದ ನಾನು ಪುಡಿಗಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲ ಒಟ್ಟಿಗೆ ಈರುಳ್ಳಿ, ಟೊಮೊಟೊ, ಮಸಾಲೆಗಳೆಲ್ಲ ಚೆಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಚಿಕನ್ನ ಸೇರಿಸ್ತಾ ಇದ್ದೀನಿ. ನಾನು 3/4 kg ಚಿಕನ್ನ ಇವಾಗ ಇದರಲ್ಲಿ ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಹ ಚೆಂದ ಮಿಕ್ಸ್ ಮಾಡಿ ಕೊಡುವ. ಇದು ಇವಾಗ ಮಿಕ್ಸ್ ಆಗಿದೆ. ಇದನ್ನು ನಾವು 10 ನಿಮಿಷ ಬೇಯಿಸ್ಕೊಳ್ಳುವ. ಇವಾಗ ನಾನು ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಸಾಲ್ಟನ್ನು ಸೇರಿಸ್ಬಿಟ್ಟು ಚೆಂದ ಮಿಕ್ಸ್ ಎಲ್ಲ ಆದಮೇಲೆ ಇದನ್ನು ನಾವು 10 ನಿಮಿಷ ಬೇಯೋಕ್ಕೆ ಬಿಡುವ. ನಾನು ಯಾವುದೇ ಸಹ ನೀರು ಸಹ ಸೇರಿಸಿಲ್ಲ ಇದಕ್ಕೆ, ಹೀಗೇ ಇದೆ. ಇದು ಚಿಕನಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಇವಾಗ ನಾವು 10 ನಿಮಿಷ ಬೇಯಿಸುವಾಗ ತುಂಬ ನೀರಾಗಿ ಬರ್ತದೆ ಚಿಕನ್ನಲ್ಲಿ. ಹಾಗಾಗಿ ನಾನು ನೀರು ಸೇರಿಸ್ತಾ ಇಲ್ಲ. ನೋಡಿ, ಇವಾಗ ಇಷ್ಟು ನೀರು ಬಿಟ್ಕೊಂಡಿದೆ. ನಾನು 1 ಗ್ಲಾಸ್ ಸಹ ನೀರು ಸೇರಿಸಿಲ್ಲ, ಆದರೂ ಇಷ್ಟೊಂದು ನೀರಿದೆ. ಇದು ಫುಲ್ಲು ಡ್ರೈ ಆಗಬೇಕು. ಇದು ಡ್ರೈ ಆಗೋವರೆಗೂ ನಾವು ಚೆಂದ ಬೇಯಿಸುವ. ಇದು ನೋಡಿ, ಇವಾಗ ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಅದು ತುಂಬ ನೈಸು ಪೌಡ್ರಲ್ಲ. ಈಗ ನೋಡಿ, ಕ್ರಷ್ ಮಾಡಿರೋದನ್ನು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಾಗಿರ್ತದೆ ಅಂತ ಹೇಳಿ ನಾನು ತುಂಬ ನೈಸ್ ಮಾಡಿಲ್ಲ, ತರಿಯಾಗಿ ನಾನು ಅದನ್ನು ರುಬ್ಬಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಇದು ಚಪಾತಿ, ಪೂರಿ, ಪರೋಟ ಎಲ್ಲದಕ್ಕೂ ಸಹ ತಿನ್ಬೋದು. ರೈಸು ಕೂಡ ತಿನ್ನೋದಕ್ಕೆ ಚೆಂದ ಇರ್ತದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫಾಲೋ ಮಾಡಿ, ಹಾಗೆಯೇ ಒಂದು ಲೈಕು ಕೊಡಿ. ಹೇಗಿದೆ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.